ಧರ್ಮಗಳ ನಡುವೆ ಸಂಘರ್ಷ ಹುಟ್ಟು ಹಾಕುತ್ತಿದ್ದಾರೆ. ಇದನ್ನು ನಾವು ಯಾವತ್ತೂ ಸಹಿಸುವುದಿಲ್ಲ. ಬಿಜೆಪಿ ಮುಖಂಡರಾದ ಸಪ್ತಗಿರಿ ಶಂಕರ್ ನಾಯಕ್, ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಸುಮಾರು 500 ವಾಹನಗಳು ಧರ್ಮಸ್ಥಳಕ್ಕೆ ತೆರಳಿವೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಕುಣಿಗಲ್ ಟೋಲ್ ಬಳಿ ಬೆಳಗಿನ ಜಾವ 6:30 ಸುಮಾರಿಗೆ 500 ವಾಹನಗಳು ಸ್ವಯಂ ಪ್ರೇರಿತವಾಗಿ ಸೇರಿದ್ದರು. ನೆಲಮಂಗಲ ಜನಪ್ರಿಯ ಬಿಜೆಪಿ ಕಾರ್ಯಕರ್ತರಾದ ಸಪ್ತಗಿರಿ ಶಂಕರ್ ನಾಯಕ್, ರಾಹುಲ್ ಗೌಡ್ರು ಅವರು ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರಿಗೆ ಹಾರ ತುರಾಯಿ ಹಾಕಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ನಂತರ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಎಂಬ ಕಾರ್ಯಕ್ರಮಕ್ಕೆ ಎಸ್ಆರ್ ವಿಶ್ವನಾಥ್ ಅವರು ಚಾಲನೆ ನೀಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಿಕಟಪೂರ್ವ ಶಾಸಕರಾದ ಸಪ್ತಗಿರಿ ಶಂಕರ್ ನಾಯಕ್, ಧರ್ಮಗಳ ನಡುವೆ ಸಂಘರ್ಷ ಹುಟ್ಟು ಹಾಕುತ್ತಿದ್ದಾರೆ. ಇದನ್ನು ನಾವು ಯಾವತ್ತೂ ಸಹಿಸುವುದಿಲ್ಲ. ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುವುದನ್ನು ಮೊದಲಿಗೆ ತಿಳಿಸಬೇಕೆಂದು ಆಕ್ರೋಶ ಹೊರಹಾಕಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಯಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಹುಲ್ ಗೌಡ, ಒಂದು ಧರ್ಮಸ್ಥಳಕ್ಕೆ ಹೋಗುತ್ತಿರುವುದು ಜಸ್ಟ್ ಟ್ರೈಲರ್ ಅಷ್ಟೇ, ಇನ್ನು ಪಿಕ್ಚರ್ ಬಾಕಿ ಇದೆ. ಕೆಲವರು ಬೇಕು ಎಂದು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಇನ್ಮುಂದೆ ಇದನ್ನು ನಾವು ಸಹಿಸುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಕಾರ್ಯಕ್ಕೆ ಇಂದು ನಾವು ಕೈಜೋಡಿಸಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಯಲಹಂಕ ಶಾಸಕರಾದಂಥ ವಿಶ್ವನಾಥ್ ಅವರು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲ್ಲಿದ್ದಾರೆ. ನಾವು ಇವತ್ತು ನೆಲಮಂಗಲದಲ್ಲಿ ಅವರನ್ನ ಸ್ವಾಗತಿಸಿ ಆ ಕಾರ್ಯಕ್ರಮಕ್ಕೆ, ಆ ಚಲೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಈ ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರು, ವಿಎಚ್ಪಿ ಕಾರ್ಯಕರ್ತರು ಎಲ್ಲರೂ ಅದನ್ನ ಬೆಂಬಲಿಸ್ತಾ ಅವ್ರನ್ನ ಸ್ವಾಗತಿಸ್ತಾ ಇಲ್ಲಿಂದ ಅವ್ರನ್ನ ನಾವು ಅವರು ಬೆಂಬಲ ಕೊಡ್ತಾ ಕಳಿಸ್ತೀವಿ. ಮತ್ತೆ ಬರೋ ದಿನಗಳಲ್ಲಿ ಇದೇ ತರ ಒಂದು ಚಲೋ ಕಾರ್ಯಕ್ರಮ ನಮ್ಮ ನೆಲಮಂಗಲ ತಾಲೂಕಿಂದ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿ ಅದನ್ನ ಅತಿ ಶೀಘ್ರದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತೀವಿ. ಬಹಳ ವರ್ಷಗಳಿಂದ, ಬಹಳ ಪೀಠಗಳಿಂದ ಬಂದಂತ ಒಂದು ದೇವಸ್ಥಾನ, ಒಂದು 2 ದಿನದಿಂದ ಏನೇನೋ ಈ ತರ ಒಂದು ಹಗರಣಗಳಲ್ಲಿ ಸಿಗಾಕೊಂಡು ಸ್ವಲ್ಪ ಹೆಸರುಗಳನ್ನು ಯಾವ ತರ ಇವತ್ತು ನಮ್ಮ ಒಂದು ಮಾಧ್ಯಮ ಮಿತ್ರರಾಗ್ಲಿ ಅಥವಾ ಅಲ್ಲಿನ ಇವತ್ತಿನ ಸರ್ಕಾರ ನಾಯಕರಾಗ್ಲಿ ಅವರೆಲ್ಲ ಇವತ್ತು ಏನ್ ಮಾಡ್ತಿದಾರ ಧರ್ಮಸ್ಥಳ ವಿರುದ್ಧವಾಗಿ, ಅದನ್ನ ನಾವು ಖಂಡಿಸ್ತೀವಿ. ಇವತ್ತು ಏನೋ ಅಂತ ಸಾಕ್ಷಿ ಸಿಕ್ಕಿಲ್ಲ ಅಂದ್ರೂ ಆ ಸಾಕ್ಷಿಯಲ್ಲಿ, ಈ ಸಿಕ್ಕಿದಂತ ಸಾಕ್ಷಿಯಲ್ಲಿ ಏನೇನೋ ಈ ಪ್ರಮಾಣದಲ್ಲಿ ಏನು ಪ್ರೂವ್ ಆಗಲ್ಲ. ಪ್ರೂವ್ ಆಗಿದ್ದಕ್ಕೆ ನಾವು ಇವತ್ತು ಧರ್ಮಸ್ಥಳ ಮಠದಲ್ಲಿ ಏನಿದೆಯೋ ನಾವು. ಸರ್ ಹೇಳಿ ಸರ್, ಏನು ಇವತ್ತಿನ ಕಾರ್ಯಕ್ರಮ? ನಮಸ್ತೆ, ನಾನು ರಾಹುಲ್ ಗೌಡ ಅಧ್ಯಕ್ಷ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವಣ್ಣನವರು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಯಲಹಂಕ ಕ್ಷೇತ್ರದಿಂದ ಸುಮಾರು 500 ಕಾರುಗಳ ರ್ಯಾಲಿಯನ್ನು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ತಾರೆ. ಆದ್ರಿಂದ ಇವತ್ತು ನಾವು ನೆಲಮಂಗಲ ತಾಲೂಕಿನಾದ್ಯಂತ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಜಗದೀಶ್ ಚೌಧರಿ ಹಾಗೂ ನಮ್ಮ ಎಂ ಪಿ ನಾಗರಾಜ್ ಅವರು, ಸಪ್ತಗಿರಿ ಶಂಕರ್ ನಾಯಕರು, ಎಲ್ಲಾ ನಾಯಕರುಗಳು ಕೈ ಜೋಡಿಸಿ ಈ ಒಂದು ರ್ಯಾಲಿಯನ್ನು ನೆಲಮಂಗಲ ತಾಲೂಕಿನವರು ಕೂಡ ಸೇರಿಸಿ ಎಲ್ಲ ಹೊರಟಿದ್ದೀವಿ. ಧರ್ಮದ ಒಡೆಯಂತ ಪ್ರಯತ್ನ ಮಾಡ್ತಾವ ಕೆಲ ಸಂಘಟನೆ, ಹೇಳಕ್ಕೆ ಯೋಚಿಸ್ಕೊಳ್ತೀರಿ ಸರ್? ತುಂಬಾ ಯಾರು ಒಡೆಯೋದಾಗಲ್ಲ ಸರ್. ನಮ್ದು ಹಿಂದೂ ಧರ್ಮ, ಪುರಾತನ ಧರ್ಮ. ಈ ಒಂದು ಧರ್ಮವನ್ನು ಅಳಿಸಲಿಕ್ಕಾಗಿ ಯಾರು ಮತಾಂತರಗಳಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸದಾಕಾಲ ಯಾವುದೇ ಒಂದು ಹೋರಾಟಕ್ಕೆ ಸಿದ್ಧ ಅಂತ ಸದನದಲ್ಲಿ ನಾವು ಕುಣಿಯಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಹಿಂದೂ ಕಾರ್ಯಕರ್ತರು ಸದಾಕಾಲ ಧರ್ಮ ಯಾವುದೇ ರೀತಿ, ಯಾವುದೇ ಒಡಕು ಹಾಗೆ ಮತಾಂತರ ಹಟ್ಟಿಕ ಶಕ್ತಿಗಳನ್ನ ನಾವು ಬಿಡೋದಿಲ್ಲ ಅಂತ ಹೇಳಬೇಕು. ಸರ್, ಈ ಹೋರಾಟದಲ್ಲಿ ನೀವು ಭಾಗಿಯಾಗ್ತಾ ಇದ್ದೀರಾ? 100% ಸರ್. ಸದಾಕಾಲ ನಾವು ವಿಶ್ವನ ಜೊತೆ, ವಿಶ್ವನ ಹಿಂದೆ ಹಿಂಬಾಲಕರಾಗಿ ನಾವು ಈ ಹೋರಾಟಕ್ಕೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.